ಸರ್ ಇವತ್ತು ಸ್ಟೇಷನ್ ಬಂದಿದೆ, ಏನು ಉದ್ದೇಶ? ಅದೇ FIR ಆಗಿದೆ. FIR ಆದಮೇಲೆ ಸೈನ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಸೈನ್ ಮಾಡೋಕ್ಕೆ ಬಂದಿದ್ವಿ. ಹಾಗೇ ಆ ಕಲ್ಪ್ರಿಟ್ಸ್ಗಳದ್ದು CCTVಯನ್ನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತೆಗೆದಿದ್ದಾರೆ. ಒಂದು 2-3 ಹೋಟೆಲ್ಗಳಿಂದೆಲ್ಲ ಇವರೇನಾ ಅಂತ ತೋರಿಸಿ ಐಡೆಂಟಿಫೈ ಮಾಡಿ ಅಂತ ಹೇಳಿದರು. ಅವರನ್ನು ನೋಡಿ ಇವರೇ ಅಂತ ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲಿ 3 ಜನ ಯಾರು ಜಾಸ್ತಿ ಗಲಾಟೆ ಮಾಡಿ ಅದರಲ್ಲಿ ಒಬ್ಬರು ನಮ್ಮ ಚಿನ್ನದ ಸರವನ್ನು ಕೀಳಕ್ಕೆ ಟ್ರೈ ಮಾಡಿದ್ರು. ಅವರ ವಿಜುವಲ್ಸನ್ನು ನೀಟಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಅದು ಇವಾಗ ಸಿಕ್ಕಿದೆ. ಆ್ಯಂಡ್ ಈ ಪ್ರೊಸೀಜರ್ ಆದಮೇಲೆ ಈಗ ಮಾಜರ್ ಅಂತ ಪ್ರೊಸೀಜರ್ ಮುಗಿಸ್ಕೊಂಡು ಹೊರಡಿಂತೀವಿ. ಅದೇ ನಮಗೆ ನಾವು ವಾಯ್ಸ್ ಔಟ್ ಮಾಡಿದ್ದೇನೆಂದರೆ ನಮಗಾಗಿರುವಂಥ ದೌರ್ಜನ್ಯ ಬೇರೆಯವ್ರಿಗೆ ಆಗಬಾರ್ದು ಅಂತ. ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ACP ಮೇಡಮ್, ಕಮಿಷನರ್ ಸರ್ ಆಗಲಿ, ನಮ್ಮ ಇನ್ಸ್ಪೆಕ್ಟರ್ ಸರ್ ಆಗಲಿ ಪ್ರತಿಯೊಬ್ಬರು ಕೋಆಪ್ರೇಟ್ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮನ್ನು ಕರೆಸಿ CCTV ಫುಟೇಜಸ್ ಕೂಡ ಭುವನ್ ಅವ್ರು ಹೇಳ್ದಂಗೆ ಅದನ್ನು ತೋರಿಸಿದ್ರು. ಐಡೆಂಟಿಫೈ ಮಾಡಿ ಇವರೇನಾ ಅಂತಲೂ ಕೇಳಿದ್ರು. ಅದು ನಾವು ತೋರಿಸಿದ್ದೀವಿ, ಕನ್ಫರ್ಮ್ ಮಾಡಿದ್ದೀವಿ. ಸೊ ಅವ್ರ ಕಡೆಯಿಂದ ಅವ್ರ ಕೆಲಸಗಳನ್ನ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಮಗೆ ಖಂಡಿತ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿದೆ, ಭರವಸೆ ನಮ್ಮಲ್ಲಿ. ಎಷ್ಟು ಜನದ ಮೇಲೆ ಮಾಡಿದ್ದೀರಾ? ಎಷ್ಟು ಜನದ ಮೇಲೆ ಕಂಪ್ಲೇಂಟ್ ಮಾಡಿದ್ದೀರಾ? ಮೇಜರ್ಲಿ 3 ಜನ ಅಲ್ವಾ? ಫಸ್ಟು ನಮಗೆ ಇದು ಗಲಾಟೆ ಶುರುವಾಗಿದ್ದು 3 ಜನರಿಂದ. ಬಟ್ ಹೋಗ್ತಾ ಹೋಗ್ತಾ ಒಂದು 30-40 ಜನ ಬಂದು ಸೇರ್ತಾರೆ. ಸೊ ನಮಗೆ ಅವ್ರು ಯಾರ್ಯಾರು ಎಷ್ಟು ಜನ ಇದ್ದರು, ಎಷ್ಟು ಜನ ನಮಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದರು ಅಥವಾ ಹೆಣ್ಣು ಮಕ್ಕಳಿಗೆ ಗಲಾಟೆ ಆಗಬಾರ್ದು ಅಂತ ಬಂದಿದ್ದರು ಅಂತ ಗೊತ್ತಿಲ್ಲ. ಅವ್ರ ಕಡೆಯವ್ರು ಎಷ್ಟು ಜನ ಇದ್ದರು ಅಂತ ನಮಗೆ ಗೊತ್ತಿಲ್ಲ. ಆದ್ದರಿಂದ ಅವ್ರು ಯಾರ್ಯಾರನ್ನ ತೋರಿಸಿ ಐಡೆಂಟಿಫೈ ಮಾಡಿ ಇವರಿದ್ದರೋ ಇಲ್ವೋ ಅಂತ ಕೇಳಿದ್ರು. ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿದ್ವಿ. ಹಾಗೇ ಇನ್ನೊಂದು ವಿಷಯ ಏನು ಅಂತಂದರೆ ನಮಗೆ ಗೊತ್ತಿರಲಿಲ್ಲ. ಏನು ಅಂತಂದರೆ ಇನ್ನೊಂದು ಸ್ಪೆಷಲ್ ಟೀಮನ್ನೇ ಇವರು ಆಯೋಜನೆ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟವರು. ಸೊ ತುಂಬ ಖುಷಿಯ ವಿಚಾರ. ಯಾಕೆ ಅಂತಂದರೆ ನಾವು ಪಬ್ಲಿಕ್ ಸರ್ಕಿಟಲ್ಲಿ ಇದ್ಕೊಂಡು, ನಾವು ಈ ಸೊಸೈಟಿಯಲ್ಲಿ ಇದ್ಕೊಂಡು ನಮಗೆ ಈ ಥರ ಒಂದು ಘಟನೆ ಆದಾಗ ಏನೂ ಇಲ್ಲದೆ ಒಬ್ಬ ಕಷ್ಟದಲ್ಲಿರೋರು ಅಥವಾ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎಷ್ಟು ತೊಂದರೆ ಆಗ್ತಾ ಇರಬಹುದು ಅನ್ನೋದನ್ನು ನಾವು ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇವರೆಲ್ಲ ಹೇಳ್ದಂಗೆ ಇದೊಂದು ಲ್ಯಾಂಡ್ಮಾರ್ಕ್ ಕೇಸ್ ಆಗಲಿ ಅಂತಂದರೆ ಯಾರು ಕೂಡ ಪೀಸ್ಫುಲ್ಲಾಗಿ ಅವ್ರ ಪಾಡಿಗೆ ಊಟಕ್ಕೋ ಅಥವಾ ತಮ್ಮ ಜೀವನದಲ್ಲಿ ಏನೋ ಒಂದು ಮಾಡ್ಕೊಂಡು ಇರೋರಿಗೆ ಯಾರಿಗೂ ತೊಂದರೆ ಕೊಡುವಂಥ ಹಕ್ಕಿಲ್ಲ ಅನ್ನೋದನ್ನು ಈ ಕೇಸ್ ಮೂಲಕ ಎಲ್ರಿಗೂ ಗೊತ್ತಾಗಲಿ ಅನ್ನೋದು ನಮ್ಮ ಆಸೆ. ಏನು ಹೇಳಿ ಕೇಳಿಲ್ಲ ಸರ್. ಹೌದು ಮಾಡಿದ್ವಿ. ಅದೇ ಆ ವಿಡಿಯೋ ನೋಡಿ ಇವರು ಕೂಡ ಈಗ ಬೇರೆ ಬೇರೆ CCTVಗಳನ್ನು ತೆಗೆದು ಬೇರೆ ಬೇರೆ ಆ್ಯಂಗಲಿಂದ CCTVಗಳನ್ನು ತೆಗೆದು ಅವರ ಮುಖಕ್ಕೆ ಝೂಮ್ ಮಾಡಿ ತೋರಿಸಿದ್ರು ಇವರೇನ ಗಲಾಟೆ ಮಾಡಿದ್ದು ಅಂತ. ಹಾಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆ ಸ್ಪಾಟಿಗೆ ಹೋಗಿ ಆ ವಿಡಿಯೋದಲ್ಲಿ ಬೇರೆ ಯಾರ್ಯಾರು ಇದ್ದರೂ ಅವ್ರನ್ನ ಯಾರ್ಯಾರು ಸಿಕ್ಕಿದ್ರೋ ಅವ್ರನ್ನ ಮಾತಾಡಿಸಿದ್ದಾರೆ. ಅಲ್ಲಿ ಲೋಕಲ್ಸ್ ಯಾರ್ಯಾರು ಇದ್ದರು ಆ ವಿಡಿಯೋದಲ್ಲಿ ಅವ್ರನ್ನೆಲ್ಲ ಮಾತಾಡಿಸಿ ಹೌದು ಈ ಥರ ನಡೀತೋ ಇಲ್ವೋ ಅಂತ ತಿಳ್ಕೊಂಡಿದ್ದಾರೆ. ಹೌದು ಸರ್ ಈ ಥರ ನಡೆದಿದೆ, ಅವರು ಸುಮ್ಮನೆ ಬಂದು ಕಾರಲ್ಲಿ ಕೂತಾಗ ಈ ಥರ ಗಲಾಟೆ ಮಾಡಿದ್ದಾರೆ ಅಂತ ಅವರು ಕೂಡ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಅಂತ ತಿಳಿದು ಬಂತು ನಮಗೆ. ಸೊ ಆದ್ದರಿಂದ ತುಂಬ ಅಚ್ಚುಕಟ್ಟಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೆಲಸವನ್ನು ಮಾಡ್ತಾಯಿದ್ದಾರೆ ಅನ್ನೋ ಖುಷಿ ನಮಗೆ. ನೀವು ಮೊನ್ನೆ ಹೇಳಿದ್ರಿ ಪೆಟ್ರೋಲ್ ಒಂದು ಇದು ಅಂತ ಹೇಳ್ಬಿಟ್ಟು. ಸೊ ಯಾಕೆ ಅವರು ನಿಮಗೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ? ಸರ್ ಅದು ನನಗೆ ಗೊತ್ತಿಲ್ಲ ಸರ್, ಯಾಕೆ ಮಾಡಲಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಅದನ್ನು ನಾವು ಕೇಳೋಕ್ಕೂ ಹೋಗಿಲ್ಲ. ಬಟ್ ನಮ್ಮ ಒಂದು ಕೋರಿಕೆ ಇಷ್ಟೇ ಇದ್ದಿದ್ದು ಏನು ಅಂತಂದರೆ, ಅವತ್ತು ಒಬ್ಬ ಗಂಡಾಗಿ ನಾನಿದ್ದೆ ಇವ್ರ ಜೊತೆ, ಬರೀ ಹೆಣ್ಣು ಮಕ್ಕಳು ಇದ್ದಿದ್ದರೆ ಅವ್ರು ಹೋಗಿ ಕಂಪ್ಲೇಂಟ್ ಮಾಡಿದಾಗ ಯಾರು ಕೂಡ ಹೋಗಿ ಅವ್ರ ಸಹಾಯಕ್ಕೆ ಹೋಗ್ತಿದ್ದಿದ್ರೆ ಸಿಚುವೇಶನ್ ಈ ಥರ ಏರಿಯಾಗಳಲ್ಲಿ ಬೇರೆ ಯಾವ ಥರದ್ದು ಸಿಚುವೇಶನ್ ಆಗ್ಬೋದಾಗಿತ್ತೋ, ಇವ್ರಿಗೆ ಯಾವ ಥರದ್ದು ಹೆಣ್ಮಕ್ಳಿಗೆ ತೊಂದರೆ ಆಗ್ಬೋದಾಗಿತ್ತೋ ಅನ್ನುವಂಥ ಪ್ರಶ್ನೆನ ನಾವು ಎತ್ತಾಕಿದ್ವಿ. ಸೊ ಅದರಿಂದ ಈ ಒಂದು ಕೇಸಿಂದ ಇನ್ನೂ ಸ್ವಲ್ಪ ಎಲ್ಲರೂ ಎಚ್ಚೆತ್ತುಕೊಡ್ಲಿ ಅನ್ನೋದೇ ನಮ್ಮ ಬರೋ ಆಸೆ ಅಷ್ಟೇ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.